ಪ್ರತಿ ಕೆಲಸಕ್ಕೂ ಲಂಚ ಕೇಳ್ತಾ ಇದ್ದಂತ ಭ್ರಷ್ಟನಿಗೆ ಅಮಾನತ್ತು ಶಿಕ್ಷೆ. ಪಂಚಾಯಿತಿಯಲ್ಲಿ ಕೆಲಸಕ್ಕಿಂತ ಹೆಚ್ಚಾಗಿ ಲಂಚನೇ ಪಡಿತಾ ಇದ್ದ ಈ ಭೂಪ ವರ್ಗಾವಣೆ ಆದ್ರೂ ಬಿಟ್ಟಿರಲಿಲ್ಲ ಲಂಚ ಕೇಳೋ ಚಾಳಿ. ಇಂಥವರು ಹುಡುಕೊಂಡು ಹೋದ್ರೆ ಪ್ರತಿ ಗ್ರಾಮ ಪಂಚಾಯತಿಲೂ ಸಿಗ್ತಾರೆ. ಪಂಚಾಯತಿಲಿ ಕೆಲಸ ಮಾಡೋದಕ್ಕಿಂತ ಪಾಪ ಹಳ್ಳಿ ಜನರ ಹತ್ರ ವಸೂಲಿ ಮಾಡೋದೇ ಹೆಚ್ಚು. ವರ್ಗಾವಣೆ ಆದ್ರೂ ಕೂಡ ಲಂಚ ಕೇಳೋ ಚಾಳಿಯನ್ನ ಮಾತ್ರ ಬಿಟ್ಟಿರಲಿಲ್ಲ. ಲಂಚ ಪಡೆದ ವಿಡಿಯೋ ವೈರಲ್ ಹಿನ್ನೆಲೆ ಪಿಡಿಒ ಅಮಾನತು ಮಾಡಲಾಗಿತ್ತು. ಪಿಡಿಒ ಶಿವಾನಂದ ಮರಕೇರಿ ಅಮಾನತು ಮಾಡಿ ಸಿಇಒ ಆದೇಶವನ್ನು ಹೊರಡಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧ ಆದೇಶವನ್ನು ಹೊರಡಿಸಿದ್ರು. ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಪಂಚಾಯಿತಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು ಇವರು. ಹಾದ್ರಿಪುರ ಪಂಚಾಯಿತಿಯಲ್ಲಿ ಲಂಚ ಪಡೆದಿದ್ದ ದೃಶ್ಯ ವೈರಲ್ ಆಗಿತ್ತು. ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ದ ಪಿಡಿಒ ಶಿವಾನಂದ ಮರಕೇರಿ ಪ್ರತಿ ಕೆಲಸಕ್ಕೂ ಲಂಚ ಕೇಳ್ತಾ ಇದ್ದ ಭ್ರಷ್ಟ ಈತನಿಗೆ ಅಮಾನತು ಶಿಕ್ಷೆ ಆಗಿದೆ. ಪಂಚಾಯಿತಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಲಂಚನೇ ಪಡಿತಾ ಇದ್ದ ಈತ ವರ್ಗಾವಣೆ ಆದ್ರೂ ಕೂಡ ಲಂಚ ಕೇಳೋ ಕೆಟ್ಟ ಬುದ್ಧಿಯನ್ನ ಮಾತ್ರ ಬಿಟ್ಟಿರಲಿಲ್ಲ. ಈತ ಲಂಚ ಪಡೆದ ವಿಡಿಯೋ ವೈರಲ್ ಆದಂತ ಹಿನ್ನೆಲೆಯಲ್ಲಿ ಈ ಪಿಡಿಒನನ್ನ ಅಮಾನತು ಮಾಡಲಾಗಿತ್ತು. ಪಿಡಿಒ ಶಿವಾನಂದ ಮರಕೇರಿಯನ್ನ ಸಿಇಒ ಅಮಾನತು ಮಾಡಿದ್ರು. ಈತನೇ ನೋಡಿ, ಶಿವಾನಂದ ಮರಕೇರಿ ಲಂಚ ಪಡಿತಾ ಇದ್ದಂತ ಸಂದರ್ಭದಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ರು. ಯಾರೋ ವಿಡಿಯೋ ಮಾಡಿ ಅದಾದ ನಂತರ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು. ಆದ್ಮೇಲೆ ಇವರನ್ನ ಅಮಾನತು ಕೂಡ ಮಾಡಲಾಗಿತ್ತು. ಅಮಾನತಾದ್ರೂ ಕೂಡ ಬೇರೆ ಕಡೆ ಹೋದ್ರೂ ಕೂಡ ಲಂಚ ತೆಗೆದುಕೊಳ್ಳೋ ಬುದ್ಧಿಯನ್ನ ಈ ವ್ಯಕ್ತಿ ಮಾತ್ರ ಬಿಟ್ಟಿಲ್ಲ, ಈ ಅಧಿಕಾರಿ ಮಾತ್ರ ಬಿಟ್ಟಿಲ್ಲ. ನೋಡಿ ಇಲ್ಲಿ ಲಂಚದ ಹಣನ ಯಾವ ರೀತಿಯಾಗಿ ಜೇಬಿಗಿಳಿಸ್ತಾ ಇದ್ದಾನೆ ಈ ಆಸಾಮಿ ಅಂತ ಹೇಳಿ. 12,000 ರೂಪಾಯಿ ಬಂದೈತಾನೆ ಹೆಂಗೋ ಗೊತ್ತಿಲ್ಲ. ಹೋಗ ಬಂದೈತೆ ಅಮೌಂಟ್ ನೋಡ್ಕೊಳ್ಳಿ ಸಾರಿ ಅಕೌಂಟಿಗೆ ಬಂದೈತ ಅಮೌಂಟ್ 12,000 ರೂಪಾಯಿ ಬಂದೈತಾನೆ ಹೆಂಗೋ ಗೊತ್ತಿಲ್ಲ. ಹೋಗ ಬಂದೈತೆ ಅಮೌಂಟ್ ನೋಡ್ಕೊಳ್ಳಿ ಸಾರಿ ಅಕೌಂಟಿಗೆ ಬಂದೈತ ಅಮೌಂಟ್ 12,000 ರೂಪಾಯಿ ಬಂದೈತಾನೆ ಹೆಂಗೋ ಗೊತ್ತಿಲ್ಲ. ಹೋಗ ಬಂದೈತೆ ಅಮೌಂಟ್ ನೋಡ್ಕೊಳ್ಳಿ ಸಾರಿ ಅಕೌಂಟಿಗೆ ಬಂದೈತ ಅಮೌಂಟ್ 12,000 ರೂಪಾಯಿ ಬಂದೈತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ಸಂಪರ್ಕದಲ್ಲಿದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ಮಹೇಶ್, ಈ ಅಧಿಕಾರಿ ಯಾರು, ಜೊತೆಗೆ ಯಾವಾಗ ಆಗಿರುವಂಥ ಘಟನೆ ಇದು? ಪ್ರತಿ ಬಾರಿ ಲಂಚ ಪಡಿತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಯಾರು ಕೂಡ ಮೊದಲು ಕಂಪ್ಲೇಂಟ್ ಕೊಟ್ಟಿರಲಿಲ್ವಾ? ಎಸ್ ರಾಮ್, ಏನು ಈಗ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಮುಗಿಲ್ಮುಟ್ಟಿದೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಒಂದು ಸಾಕ್ಷಿ ಆಗಿರುವಂತದ್ದು. ಅಂದ್ರೆ ಈಗ ಏನು ಅಮಾನತುಗೊಂಡಿರುವಂತ ಶಿವಾನಂದ್ ಏನಿದ್ದಾರೆ, ಇದಕ್ಕೂ ಮುಂಚೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಆದ್ರಿಪುರ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಸ್ವತ್ತು ಅಂದ್ರೆ ರಾಜ್ಯ ಸರ್ಕಾರದ ಮಹತ್ವ ಯೋಜನೆ ಆಗಿರುವಂತ ಈ ಸ್ವತ್ತು ಮಾಡಿಸ್ಕೊಳ್ಲಿಕ್ಕೆ ಬಂದಂತ ಒಬ್ಬ ಮನೆ ಯಜಮಾನನ ಬಳಿ ಈ ರೀತಿ ಲಂಚಕ್ಕೆ ಕೈಯಡ್ಡು ಈಗ ಜಗತ್ ಮುಂದೆ ಬೆತ್ತಲಾಗಿ ನಿಂತಿರುವಂತದ್ದು ಈ ಸರ್ಕಾರಿ ಅಧಿಕಾರಿ. ಅಂದ್ರೆ ಈ ಹಿಂದೆ ನಡೆದಂತ ಪ್ರಕರಣದ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಮತ್ತೆ ಹೋರಾಟಗಾರರು ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆ ಮಾಡಿರ್ತಾರೆ. ಈ ಕೂಡಲೇ ಇಂಥ ಭ್ರಷ್ಟಾಧಿಕಾರಿಯನ್ನ ವರ್ಗಾವಣೆ ಮಾಡ್ಬೇಕಂತೇಳಿ ಸಹ ಆಗ್ರಹ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಆದ್ರಿಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಶಿವಾನಂದ ಏನಿದ್ದಾರೆ, ಇವ್ರನ್ನ ತಕ್ಷಣ ಏನು ಸಾಸಲು ಗ್ರಾಮ ಪಂಚಾಯತ್ಗೆ ವರ್ಗಾವಣೆ ಮಾಡಿರ್ತಾರೆ. ಈ ಹಿನ್ನೆಲೆಯನ್ನ ನೋಡುವಂತಾದ್ರೆ ಅಲ್ಲಿ ಏನು ಈ ಸ್ವತ್ತು ಮಾಡಿಸ್ಕೊಡ್ಲಿಕ್ಕೆ ಬಂದಂತ ಏನು ಅಲ್ಲಿನ ಪ್ರಜೆ ಏನಿದ್ದಾರೆ, ಈ ಒಂದೇ ವಿಚಾರ ಅಲ್ದೇನೆ ಇನ್ನೂ ಸಾಕಷ್ಟು ಈ ಸ್ವತ್ತು ಮಾಡ್ಲಿಕ್ಕೆ ಈ ಗ್ರಾಮ ಪಂಚಾಯತಿ ಅಧಿಕಾರಿ ಪಿಡಿಒ ಅವರು ಸಾಕಷ್ಟು ಜನರ ಬಳಿ ಹಣವನ್ನ ವಸೂಲು ಮಾಡಿದ್ರು. ಈ ನಿಟ್ಟಿನಲ್ಲಿ ಅಲ್ಲಿನ ಕೆಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಈ ಗ್ರಾಮ ಪಂಚಾಯತಿ ಅಧಿಕಾರಿ ವಿರುದ್ಧ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ಏನು ತಾಲೂಕು ಪಂಚಾಯತಿ ಅಧಿಕಾರಿ ದೂರು ಕೊಟ್ಟಿರ್ತಾರೆ. ಅವ್ರ ಮುಖಾಂತರ ತಾಲೂಕು ಪಂಚಾಯತಿ ಅಧಿಕಾರಿಗಳ ಮುಖಾಂತರ ಇವರು ಕಡತವನ್ನ ಮಾನ್ಯ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಅನುರಾಧ ಅವ್ರಿಗೆ ಏನು ಈ ಕಡತ ಏನು ವರ್ಗಾವಣೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಅವರು ಸಾಕಷ್ಟು ರೀತಿಯಲ್ಲಿ ತನಿಖೆ ಮುಂದುವರಿಸಿ ಈ ಪ್ರಕರಣದಲ್ಲಿ ಸತ್ಯಾಂಶತೆ ಇದೆ. ಹಾಗಾಗಿ ಇಂಥ ಅಧಿಕಾರಿಗಳು ಸಮಾಜಕ್ಕೆ ಅವರ ಕೊಡುಗೆ ಏನು ಇಲ್ಲ ಅಂತ ಅನ್ನೋ ನಿಟ್ಟಿನಲ್ಲಿ ಈಗ ಇಲಾಖೆಯ ತನಿಖೆಯನ್ನ ಕಾಯ್ದಿರಿಸಿ ಈಗ ಅವರನ್ನ ಸಸ್ಪೆಂಡ್ ಮಾಡಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.